ಬೆಳಿಗ್ಗೆ ಸುಮಾರು 9 ಗಂಟೆ ಅಂತ ಕೆಜಿ ಆಗುವಷ್ಟು ಈರುಳ್ಳಿ ನೀರೆಲ್ಲ ಸ್ವಲ್ಪ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಂಗೇನೆ ಕಿಚನ್ ಎಲ್ಲ ಕ್ಲೀನ್ ಆಗಿದ್ದೆ. ಕೈಕಾಲೆಲ್ಲ ತೊಳೆದು ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡಿದೀನಿ. ತೆಂಗಿನಕಾಯಿ ಎಲ್ಲ ತುರ್ಕೊಳ್ತಾ ಇದ್ದೆ. ಇವತ್ತು ಬೆಂಡೆಕಾಯಿ ಹುಳಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ. ನಾನಿಲ್ಲಿ ಮೆಣಸೆಲ್ಲ ತೆಗ್ದಿಟ್ಕೊಂಡಿದೀನಿ. ಪಲ್ಯಕ್ಕೆ ಸಾರಿಗೆಲ್ಲಾನು ಕಾಯಿ ತುರ್ದಿಟ್ಕೊಂಡಿದೀನಿ. ಇಲ್ಲಿ ಬೆಂಡೆಕಾಯಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೆ. ಇವತ್ತು ಸ್ವಲ್ಪ ಮಸಾಲೆ ಆದ್ರಿಂದ ಮಿಕ್ಸಿನಲ್ಲೇ ರುಬ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿನಲ್ಲೇ ರುಬ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ ನಾನು. ಹಾಗೆ ಇವತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ ಕವರ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಈ ಫ್ರಿಡ್ಜ್ ಕವರ್ ಮಾತ್ರ ತುಂಬಾ ಚೆನ್ನಾಗಿದೆ ಆಯ್ತಾ. ಇದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ತುಂಬಾ ಕಡಿಮೆ ಬೆಲೆಗೆ ನಾನು ತರಿಸಿರುವಂತದ್ದು ಆನ್ಲೈನ್ ಅಲ್ಲಿ. ಇವತ್ತು ವಾಶ್ ಮಾಡಿದ್ದೆ. ಹಾಗಾಗಿ ಸಂಜೆ ಒಣಗಿದ ನಂತರ ಫ್ರಿಡ್ಜ್ ಗೆ ಮತ್ತೆ ಕವರ್ ಎಲ್ಲ ಹಾಕ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಏನಾದ್ರೂ ಹಣ್ಣು ತಂದಿರ್ತೀವಿ ಅಲ್ವಾ ನಾವು, ಆ ಬೌಲ್ ಅನ್ನು ಮಾತ್ರ ಇಟ್ಟಿರ್ತೀನಿ. ಬಾಳೆಹಣ್ಣು, ಆಪಲ್ ಏನಾದ್ರೂನು. ಶನಿವಾರ ಸಂತೆಗೆ ಹೋಗುವ ಅಂತ ಅಕ್ಕ ತಂಗಿ ಇಬ್ರುನು ಸಂತೆಗೆ ಹೊರಟ್ವಿ. ತುಂಬಾ ದಿನಗಳಾಗಿತ್ತು. ಇತ್ತೀಚೆಗೆ 22 ದಿನಕ್ಕೆ ಒಂದ್ ಸಂತೆ ಈ ತರ ಹೋಗ್ತೀವಿ. ಮಿಕ್ಕಿದ ದಿನ ವಿಜಯತ್ತೆಲ್ಲ ಹೋಗ್ತಾರಲ್ವಾ ಸಂತೆಗೆ, ಆವಾಗ ಅವ್ರು ತಂದ್ ಕೊಡ್ತಾರೆ. ಸಂತೆ ಹತ್ರ ಬಂದ್ವಿ ನಾವು. ತುಂಬಾ ದೂರಿಂದೆಲ್ಲ ಬಂದು ಸಂತೆ ಹಾಕಿರ್ತಾರೆ ಇಲ್ಲಿ. ಫ್ರೆಶ್ ತರಕಾರಿ ಬೆಳಿಗ್ಗೆನೆ ಬಂದಿರ್ತೀವಿ ಅಲ್ವಾ ನಾವು, ಹಂಗಾಗಿ ಬೆಳಿಗ್ಗೆ ಸುಮಾರು 9 ಗಂಟೆ ಅಂತಂದ್ರೆ ನಾವು ಸಂತೆನಲ್ಲಿ ಇರ್ತೀವಿ. 9 ಗಂಟೆ 9:15 ಅಂತಂದ್ರೆ. ಪಾಪುಗೆ ಜೋಳ ತಗೊಳ್ಬೇಕು ಅಂತ ಅಕ್ಕ ಇಲ್ಲಿ ಜೋಳ ತಗೊಳ್ತಾ ಇದ್ರು. 100 ರೂಪಾಯಿಗೆ 3 ಅಂತ ಹೇಳ್ತಾ ಇದ್ರು. ಹಂಗೂನು ಕೊನೆಗೆ 50 ರೂಪಾಯಿಗೆ 2 ಜೋಳ ಕೊಟ್ರು. ಜೋಳ ಇವಾಗ ಸ್ವಲ್ಪ ಕಾಸ್ಟ್ಲಿ, ಅದೇನೋ ಗೊತ್ತಿಲ್ಲ. ಮಳೆಗಾಲದಲ್ಲಾದ್ರೆ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು. ಇಲ್ಲಿ ಕ್ಯಾಪ್ಸಿಕಮ್ಮು, ಈ ಹೂಕೋಸು, ಹಂಗೇನೆ ಕ್ಯಾರೆಟ್ ಇವನ್ನೆಲ್ಲ ತಗೊಂಡ್ವಿ. ಇವಾಗ ಹೂಕೋಸಿಂದು ಬೆಲೆ ಕೂಡ ಕಡಿಮೆ ಇದೆ ಆಯ್ತಾ. ಈ ಫ್ಲವರ್ದು ಬೆಲೆ ಕೂಡ ತುಂಬಾ ಕಡಿಮೆ. ಚಿಕ್ಕದಾಗಿತ್ತು, ಹಂಗಾಗಿ 20 ರೂಪಾಯಿ ಕೊಟ್ಟು ತಗೊಂಡ್ವಿ. ಇನ್ನ ಇಲ್ಲಿ ಸೊಪ್ಪುಗಳೆಲ್ಲ ತಗೊಳ್ತಾ ಇದ್ವಿ. ಮೂಲಂಗಿ, ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡ್ವಿ. ಮುಂಚೆ ಎಲ್ಲ ನಾನ್ ಸೊಪ್ಪೆಲ್ಲ ಏನು ತಿಂತಾ ಇರ್ಲಿಲ್ಲ. ಇತ್ತೀಚೆಗೆಲ್ಲ ರೂಢಿ ಮಾಡ್ಕೊಂಡಿದೀನಿ ಸೊಪ್ಪುಗಳೆಲ್ಲ ತಿನ್ನೋದಕ್ಕೆ. ಹಂಗೆ ನಿಂಬೆ ಹಣ್ಣೆಲ್ಲ ತಗೊಂಡೆ. ಅಪರೂಪಕ್ಕೆ ನನ್ಗೆ ಶರ್ಬತ್ ಮಾಡ್ಬೇಕು ಅಂತ ಅನ್ಸ್ತಿರ್ತದೆ. ಹಂಗಾಗಿ ಇವತ್ತು ಆಲೂಗಡ್ಡೆ ಕೆಜಿ 30 ರೂಪಾಯಿ ಆಗಿತ್ತು. ಈರುಳ್ಳಿ ಕೂಡ 30 ರೂಪಾಯಿ ಆಗಿತ್ತು. ಎರಡು ಕೂಡ ಒಂದೊಂದ್ ಕೆಜಿ ತಗೊಂಡೆ. 1 ಕೆಜಿ ಆಗುವಷ್ಟು ಈರುಳ್ಳಿ ಮನೆಯಲ್ಲಿ ಇತ್ತು. ಹಂಗಾಗಿ ಟೊಮೆಟೊ ಬಂದು ಇವತ್ತು 50 ರೂಪಾಯಿ ಏನೋ ಆಗಿತ್ತು ಕೆಜಿ. ಟೊಮೆಟೊ ಸ್ವಲ್ಪ ಕಾಸ್ಟ್ಲಿ ಇತ್ತು ಇವತ್ತು, ಅದೇನೋ ಗೊತ್ತಿಲ್ಲ. ಹಂಗೆ ಇನ್ನ ಸುಮಾರಷ್ಟು ತರಕಾರಿ ಎಲ್ಲ ತಗೊಂಡಿದ್ವಿ ಆಯ್ತಾ. ಈ ವಟಾಣಿ ಅಂತದೆಲ್ಲ ತಗೊಂಡಿದ್ವಿ. ಎಲ್ಲಾ ತರಕಾರಿ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಬರ್ತಾ ಮತ್ತೆ ನಾನ್ ಜಾಸ್ತಿ ವಿಡಿಯೋ ಮಾಡಿಲ್ಲ. ಮನೆಗ್ ಬಂದು ಇಲ್ಲಿ ನಾನು ಸ್ವಲ್ಪ ತರಕಾರಿನ ಡಿವೈಡ್ ಮಾಡ್ತಾ ಇದ್ದೀನಿ. ಈ ಬೀನ್ಸ್ ಎಲ್ಲ ಒಟ್ಟಿಗೆ ತಗೊಂಡಿದ್ವಿ. ಅದನ್ನೆಲ್ಲ ನಾನು ಮತ್ತೆ ಅಕ್ಕ ಇಬ್ರುನು ಡಿವೈಡ್ ಮಾಡ್ಕೊಳ್ತಾ ಇದೀವಿ. ಹಸಿಮೆಣಸಿನಕಾಯಿ ಅಂದ್ರೆ ಒಂದು ಸ್ವಲ್ಪ ತಂದ್ಕೊಂಡು ನಾವಿಬ್ರುನು ತಗೊಳ್ತೀವಿ. ಹಸಿಮೆಣಸಿನಕಾಯಿ ಬಳಸೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆನೆ. ಹಂಗಾಗಿ ಮೇಲ್ಗಡೆ ಹೋಗಿ ನಾನು ತರಕಾರಿ ಎಲ್ಲ ಇಟ್ಬಿಟ್ಟು ಹಂಗೆ ಕೆಳಗಡೆ ಬಂದೆ ಸೊಪ್ಪೆಲ್ಲ ತೊಳೆಯೋದಕ್ಕೆ. ಪಾಲಕ್ ಸೊಪ್ಪು ಮತ್ತೆ ಈ ಮೂಲಂಗಿ ಸೊಪ್ಪು ಎರಡನ್ನೂ ಕೂಡ ತೊಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೂಲಂಗಿ ಸೊಪ್ಪಿನ ಪಲ್ಯ, ಸ್ವಲ್ಪ ಪಾಲಕ್ ಸೊಪ್ಪಿನ ಪಲ್ಯ ಎರಡೂ ಕೂಡ ಮಾಡೋಣ ಅಂತ. ಮೆಂತೆ ಸೊಪ್ಪನ್ನ ಕಟ್ಬಿಟ್ಟು ಇಟ್ಟಿದ್ದೀನಿ ಫ್ರಿಡ್ಜ್ ಅಲ್ಲಿ. ಒಂದ್ ಸ್ವಲ್ಪ ದಿನ ಇರ್ತದೆ, ಯಾವತ್ತಾದ್ರೂ ಮಾಡಿದ್ರೆ ಆಯ್ತು ಅಂತ ಹೇಳಿ. ಇನ್ನ ಕೂಡ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಗಿಲ್ಲ. ಅಂದ್ರೆ ಮೊದ್ಲಿಗೆ ಅಡ್ಗೆ ಕೆಲ್ಸ ಎಲ್ಲ ಮಾಡ್ಕೊಂಡ್ ಬಿಡೋಣ ಅಂತ ಹೇಳಿ. ನಾನ್ ಸಾಮಾನ್ಯವಾಗಿ ಈ ಸೊಪ್ಪುಗಳೆಲ್ಲ ತೊಳೆಯೋದಕ್ಕೆ ಕೆಳಗಡೆನೆ ಬರ್ತೀನಿ. ಮತ್ತೆ ಈ ನಾನ್ ವೆಜ್ ತೊಳೆಯೋದಕ್ಕೂನು ಕೂಡ ಕೆಳಗಡೆನೆ ಬರ್ತೀನಿ ಆಯ್ತಾ. ನಂದು ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಅಕ್ಕನ ಹತ್ರ ಹೇಳ್ತಾ ಇದ್ದೆ ನನ್ ಕ್ಲೀನಿಂಗ್ ಎಲ್ಲ ಆಯ್ತು, ನೀವು ಬನ್ನಿ ಅಂತ. ಅಕ್ಕ ಒಳಗಡೆ ಅಡ್ಗೆ ಮಾಡ್ತಾ ಇದ್ರು. ಪಾಲಕ್ ಸೊಪ್ಪು, ಸ್ವಲ್ಪ ಸೊಪ್ಪು, ಸ್ವಲ್ಪ ಸ್ವಲ್ಪ ಪರಿಮಾಣ. ಈಗ ರೆಸಿಪಿ ಶೇರ್ ಮಾಡುವ, ಅದಕ್ಕೆ ಬಟ್ಟಿ ಸ್ವಲ್ಪ ಕಡಿ ಗೊತ್ತಿಲ್ಲ.
ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದು ಸೊಪ್ಪನ್ನ ಕಟ್ ಮಾಡ್ತಾ ಕುಂತಿದ್ದೀನಿ. ಮೊದ್ಲಿಗೆ ಮೂಲಂಗಿ ಸೊಪ್ಪೆಲ್ಲ ಕಟ್ ಮಾಡ್ದೆ. ಮೂಲಂಗಿ ಸೊಪ್ಪಿನ ಜೊತೆ ಒಂದು ಗಡ್ಡೆ ಕೂಡ ಹಾಕ್ಬಿಟ್ಟು ಸ್ವಲ್ಪ ಪಲ್ಯ ಮಾಡೋಣ ಅಂತ. ಆ ಕಡೆ ಪಾಲಕ್ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡೆ. ಇನ್ನ ತರಕಾರಿ ಸಾರು ಮಾಡೋದಕ್ಕೆ ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದೆ. ಇಲ್ಲಿ ಮೂಲಂಗಿ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ, ಸಾಸಿವೆ ಕೂಡ ಹಾಕಿದ್ದೆ. ಸಾಸಿವೆ ಅರಳ್ಕೊಳ್ತಾ ಇದ್ದಾಗ್ಲೇನೆ ಬ್ಯಾಡಗೆ ಮೆಣಸು ಹಾಕಿದೀನಿ. ನಂತರ ಇವಾಗ ಇದ್ರ ಜೊತೆನಲ್ಲೇ ಈರುಳ್ಳಿ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ ನಂತರ ನಾನು ಈ ಕರಿಬೇವನ್ನು ಕೂಡ ಸೇರಿಸಿದ್ದೆ ಆಯ್ತಾ, ಒಗ್ಗರಣೆ ಸೊಪ್ಪನ್ನು. ಇಲ್ಲಿ ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಸ್ವಲ್ಪ ಖಾರ ಪುಡಿ ಎರಡನ್ನು ಕೂಡ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡಿರುವಂತದ್ದು, ಒಂದು ಚಿಟಿಕೆ ಅಷ್ಟೇನೆ, ಜಾಸ್ತಿ ಅಲ್ಲ. ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ನಾನು ಸೊಪ್ಪು ಮತ್ತೆ ಈ ಮೂಲಂಗಿ ಗಡ್ಡೆ ಎರಡನ್ನು ಕೂಡ ಸೇರ್ಸಿದೀನಿ. ಚೆನ್ನಾಗಿ ಇವಾಗ ಎಣ್ಣೆನಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಸ್ವಲ್ಪ ಸಾಂಬಾರ್ ಪುಡಿ, ಒಂದ್ ಸ್ವಲ್ಪ ಈ ಖಾರ ಪುಡಿ ಎರಡನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯೋದಕ್ ಬಿಡ್ತೀನಿ. ಇಲ್ಲ ಅಂತಂದ್ರೆ ಈ ಗಡ್ಡೆ ಬೆಂದ್ ಬರೋದಿಲ್ಲ. ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ. ಸೊಪ್ಪೆಲ್ಲ ಬೆಂದಿದ ನಂತರ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಸೇರ್ಸಿದೀನಿ. ಇಲ್ಲಾಂತಂದ್ರೆ ಮೂಲಂಗಿ ಪಲ್ಯ ಸ್ವಲ್ಪ ಕಹಿ ಬರ್ತದದು. ಹಂಗಾಗಿ ಇನ್ನ ಇದ್ರ ಜೊತೆ ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ ಇಷ್ಟೇನೆ. ಇವಾಗ ಈ ಪಲ್ಯ ಡ್ರೈ ಆಗ್ಬೇಕು. ಅಲ್ಲಿವರೆಗೂನು ನಾನು ಇದನ್ನ ಬೇಯಿಸ್ಕೊಳ್ತೀನಿ. ನೀರೆಲ್ಲ ಸ್ವಲ್ಪ ಆರ್ಬೇಕು. ಹಾಗಾಗಿ ಈ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಮೂಲಂಗಿ ಸೊಪ್ಪಿನ ಪಲ್ಯ. ಬೆಂದಿದ್ಯೋ ಇಲ್ವೋ ಅಂತ ನಾನು ಚೆಕ್ ಮಾಡ್ತಾ ಇದ್ದೆ. ಮೂಲಂಗಿ ಗಡ್ಡೆ ಎಲ್ಲ ಬೆಂದಿತ್ತು. ಹಂಗಾಗಿ ನಾನು ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ದೆ. ಪಲ್ಯ ಕೂಡ ರೆಡಿ ಆಯ್ತು. ಆ ಕಡೆ ನಾನು ಪಾಲಕ್ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ನಾನು ಪಾಲಕ್ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡಿದ್ದೆ. ಹಂಗೆ ಪಾಲಕ್ ಸೊಪ್ಪನ್ನು ಕೂಡ ಸೇರ್ಸಿದ್ದೀನಿ. ಪಾಲಕ್ ಸೊಪ್ಪಿನ ಪಲ್ಯನ ಮತ್ತೆ ನಾನು ಡೀಟೇಲ್ ಆಗಿ ಏನು ರೆಸಿಪಿನ ಶೇರ್ ಮಾಡೋದಕ್ ಹೋಗ್ಲಿಲ್ಲ. ಅಷ್ಟ್ರಲ್ಲಿ ಗ್ಯಾಸ್ ಸಿಲಿಂಡರ್ ಕೂಡ ಬಂದಿತ್ತು. ಎಲ್ಲ ಅರ್ಧಂಬರ್ಧ ಕೆಲ್ಸ ಆಯ್ತು ಕೊನೆಗೆ. ಅಂದ್ರೆ ವಿಡಿಯೋ ಕೂಡ ಸರಿಯಾಗಿ ನಾನ್ ಮಾಡೋದಕ್ಕಾಗ್ಲಿಲ್ಲ. ಹಂಗೆ ಅನ್ನ ಕೂಡ ರೆಡಿ ಆಯ್ತು. ಇನ್ನ ಮೂಲಂಗಿ ಬೇಳೆ ಸಾರಿಗೂ ಕೂಡ ಹಾಕಿದ್ದೆ. ಮೂಲಂಗಿ ಬೇಳೆ ಜೊತೆ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ. ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ರೆಡಿ ಮಾಡ್ಕೊಂಡೆ. ಒಂದಿಷ್ಟು ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ದು ಕಿಚನ್ ಕ್ಲೀನ್ ಮಾಡ್ಕೊಂಡೆ. ಇವತ್ತಿನ ಅಡ್ಗೆ ಕೆಲ್ಸ ಮುಗೀತು. ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸೊಪ್ಪಿನ ಪಲ್ಯ, ಹಂಗೇನೆ ಪಾಲಕ್ ಸೊಪ್ಪಿನ ಪಲ್ಯ, ಇನ್ನ ಒಂದು ಚಪಾತಿ ಇತ್ತು. ನಿನ್ನೆ ಮಾಡಿದ್ದಾಗಿತ್ತು ಚಪಾತಿ, ಈಗ ಮಾಡಿದ್ದಲ್ಲ ಅನ್ನ. ಹಂಗೆ ಮೂಲಂಗಿ ಬೇಳೆ ಸಾರು. ಇವತ್ತಿನ ಊಟಕ್ಕೆ ಇಷ್ಟಿತ್ತು. ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.